ತರಗತಿಯ ಸೇತುಬಂಧದಲ್ಲಿ ಕೋರ್ ವಿಷಯ ವಿಜ್ಞಾನದಲ್ಲಿರ್ತಕ್ಕಂಥ ಕಲಿಕಾ ಫಲಗಳು ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಆ ಪ್ರಶ್ನೆ ಪತ್ರಿಕೆ ಉತ್ತರಗಳ ಒಂದು ವಿಡಿಯೋವನ್ನು ಇದಾಗಿದೆ. ಸೊ ಮುಂದಿನ ವಿಷಯಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಹಿಂದೆ ಆಲ್ರೆಡಿ ಕನ್ನಡ ಮತ್ತು ಹಿಂದಿಯಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸೇತುಬಂಧ ಪರೀಕ್ಷೆ 2023-24 ಎಲ್ಲ ತರಗತಿ ವಿಷಯ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ 9ನೇ ತರಗತಿಯ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷ್ನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳಿದ್ದಾವೆ. ಪ್ಲೇಲಿಸ್ಟನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಅವುಗಳನ್ನು ನೋಡಿ. ಶುರು ಮಾಡೋಣ. 9ನೇ ತರಗತಿ ವಿಜ್ಞಾನದ ಕೋರ್ ವಿಷಯ. ಮೊದಲಿಗಿರ್ತಕ್ಕಂಥದ್ದು ಕಲಿಕಾ ಫಲಗಳು. ಪರಮಾಣು ಮತ್ತು ಅಣುಗಳ ರಚನೆಯನ್ನು ಅರ್ಥೈಸಿಕೊಳ್ಳೋರು. 2 ನೈಸರ್ಗಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳ ಅರ್ಥ ತಿಳಿದು ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯಕ್ಕೆ ಕಾರಣ, ಅದರ ಪರಿಣಾಮ ಮತ್ತು ತಡೆಗಟ್ಟುವ ಕ್ರಮಗಳನ್ನು ವಿವರಿಸೋರು. ಬೆಳೆಯ ಉತ್ಪಾದನೆಯ ವಿವಿಧ ಪದ್ಧತಿಗಳನ್ನು ತಿಳಿಯುವರು. ಲೋಹಗಳು ಅಲೋಹಗಳನ್ನು ಗುರುತಿಸೋದು ಮತ್ತು ಅವುಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡೋದು. ಲೋಹ ಮತ್ತು ಅಲೋಹಗಳ ಉಪಯೋಗಗಳನ್ನು ವಿವರಿಸುವರು. ಸಸ್ಯ ಮತ್ತು ಪ್ರಾಣಿ ಜೀವಕೋಶದ ರಚನೆ ಮತ್ತು ಕಾರ್ಯ ತಿಳಿದು ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳನ್ನು ಗುರುತಿಸೋರು. ಸೂಕ್ಷ್ಮ ಜೀವಿಗಳ ಅರ್ಥ ತಿಳಿದು ಉಪಯುಕ್ತ ಮತ್ತು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಗುರುತಿಸಿ ಅವುಗಳನ್ನು ವರ್ಗೀಕರಿಸೋರು. ಬಲ ಮತ್ತು ಒತ್ತಡದ ಅರ್ಥೈಸುವಿಕೆ, ಬಲ ಮತ್ತು ಒತ್ತಡದ ಪರಿಣಾಮಗಳನ್ನು ವಿವರಿಸೋರು. ದೈನಂದಿನ ಜೀವನದಲ್ಲಿ ಬಲ ಮತ್ತು ಒತ್ತಡದ ಮಹತ್ವವನ್ನು ವಿವರಿಸ್ತಾರೆ. ಮೂಲ ವಸ್ತು, ಸಂಯುಕ್ತ ವಸ್ತು, ಶುದ್ಧ ವಸ್ತು ಮತ್ತು ಅಶುದ್ಧ ವಸ್ತುಗಳನ್ನು ಗುರುತಿಸಿ ವರ್ಗೀಕರಿಸ್ತಾರೆ. ಶಬ್ದ ಉಂಟಾಗುವಿಕೆ, ಶಬ್ದದ ಗುಣಲಕ್ಷಣಗಳು ಮತ್ತು ಅವುಗಳ ಉಪಯೋಗಗಳನ್ನು ಅರಿತಾರೆ. ಶಬ್ದ ಮಾಲಿನ್ಯವನ್ನು ಅರ್ಥೈಸಿಕೊಳ್ತಾರೆ. ಪ್ರತಿಧ್ವನಿ ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ತಾರೆ. ಕೆಲಸದ ಅರ್ಥ ಹಾಗೂ ವಿವರಣೆ, ಶಕ್ತಿ ಸಂರಕ್ಷಣೆಯ ನಿಯಮಗಳನ್ನು ವಿವರಿಸ್ತಾರೆ. ಇಷ್ಟು 10 ಏನಾಗಿತ್ತಂದರೆ ಬುನಾದಿ ಕಲಿಕಾ ಸಾಮರ್ಥ್ಯಗಳು ಅಥವಾ ಅಪೇಕ್ಷಿತವಾಗಿರ್ತಕ್ಕಂಥ ಕಲಿಕಾ ಫಲಗಳಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ಗಳನ್ನು ನೋಡೋಣ. ಮೊದಲ ಕಲಿಕಾ ಫಲಕ್ಕೆ ಸಂಬಂಧಪಟ್ಟಂತೆ ಅವರು 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 2 ನೋಡುವ. ಕೆಳಗಿನವುಗಳಲ್ಲಿ ಧನ ಆವೇಶ ಹೊಂದಿರುವ ಪರಮಾಣು ಘಟಕ ಗುರುತಿಸಲಿಕ್ಕೆ ಕೇಳಿದ್ದಾರೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್, ನ್ಯೂಕ್ಲಿಯಸ್ ಅಥವಾ 6C14ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಇನ್ನು 2ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ 2 ಪ್ರಶ್ನೆಗಳಿದ್ದಾವೆ. ಈ ಕೆಳಗಿನವುಗಳಲ್ಲಿ ಬರಿದಾಗುವ ಸಂಪನ್ಮೂಲ ನೀರು, ಪಳೆಯುಳಿಕೆ ಇಂಧನ, ಅರಣ್ಯ, ಗಾಳಿ ಅಥವಾ ಜಲಮಾಲಿನ್ಯಕ್ಕೆ ಕಾರಣಗಳನ್ನು ಪಟ್ಟಿ ಮಾಡ್ತಾರೆ. 3ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ 2 ಪ್ರಶ್ನೆ. ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿರಿ ಅಥವಾ ನೀರಾವರಿಯ ಆಧುನಿಕ ವಿಧಾನಗಳು ಯಾವುವು. ಇನ್ನು 4ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆ. ಲೋಹಗಳ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂನ ತೆಳುಹಾಳೆಯನ್ನು ಬಳಸ್ತಾರೆ. ಇದಕ್ಕೆ ಕಾರಣವಾದ ಲೋಹದ ಗುಣ ಯಾವುದು. 5ನೇ ಕಲಿಕಾ ಫಲದ ಮೇಲಿರ್ತಕ್ಕಂಥ ಪ್ರಶ್ನೆ. ಸಸ್ಯ ಜೀವಕೋಶದ ಚಿತ್ರ ಬರೀರಿ, ಭಾಗಗಳನ್ನು ಗುರುತಿಸ್ರಿ. ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡು ಬರ್ತವೆ. 6ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಪ್ರಶ್ನೆ. ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು. 2ನೇ ಪ್ರಶ್ನೆ ಇತ್ತು. ಇದರ ಉತ್ಪಾದನೆಯಲ್ಲಿ ಇಷ್ಟನ್ನು ಬಳಸ್ತಾರೆ. ಸಕ್ಕರೆ, ಆಲ್ಕೋಹಾಲ್, ಹೈಡ್ರೋಕ್ಲೋರಿಕ್ ಆಮ್ಲ, ಆಮ್ಲಜನಕ. 7ನೇ ಕಲಿಕಾ ಫಲದ ಪ್ರಶ್ನೆ. ಬಲದ ಪರಿಣಾಮಗಳನ್ನು ಪಟ್ಟಿ ಮಾಡಿ. 2 ಗುರುತ್ವಾಕರ್ಷಣ ಬಲ ಅಥವಾ ಗುರುತ್ವಾಕರ್ಷಣೆ ಎಂದರೆ ಏನು. 8ನೇ ಕಲಿಕಾ ಫಲದಲ್ಲಿ ಮೊದಲ ಪ್ರಶ್ನೆ. ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಸಂಯುಕ್ತ ವಸ್ತುಗಳನ್ನು ಪಟ್ಟಿ ಮಾಡಿ ಅಥವಾ ಈ ಕೆಳಗಿನ ಧಾತುಗಳ ಸಂಕೇತ ಬರೆಯಿರಿ. ಆಕ್ಸಿಜನ್, ತಾಮ್ರ. 9ನೇ ಕಲಿಕಾ ಫಲದ ಪ್ರಶ್ನೆ. ಮಾನವರಲ್ಲಿ ಶಬ್ದ ಹೇಗೆ ಉತ್ಪತ್ತಿಯಾಗ್ತದೆ. 2 ಶಬ್ದ ಪ್ರಸಾರವಾಗೋದು ಅನಿಲಗಳ ಮೂಲಕ, ಘನಗಳ ಮೂಲಕ, ದ್ರವಗಳ ಮೂಲಕ, ಘನ ದ್ರವ ಅನಿಲಗಳ ಮೂಲಕ. 10ನೇ ಕಲಿಕಾ ಫಲದಲ್ಲಿ ಮೊದಲ ಪ್ರಶ್ನೆ. ಶಕ್ತಿ ಸಂರಕ್ಷಣಾ ನಿಯಮ ಬರೀರಿ. 2ನೇದು. ಒಬ್ಬ ವ್ಯಕ್ತಿ ಸೈಕಲ್ ಸವಾರಿ ಮಾಡ್ತಾ ಇದ್ದಾನೆ ಅಂತ ಭಾವಿಸಿ ಈ ಕ್ರಿಯೆಯಲ್ಲಿ ಶಕ್ತಿ ರೂಪಾಂತರವಾಗುತ್ತಿದೆಯೇ ಹೇಗೆ ತಿಳಿಸಿ ಅಂತ. 10 ಕಲಿಕಾ ಫಲಗಳ ಮೇಲೆ ಇಲ್ಲಿ ಪ್ರತಿ ಕಲಿಕಾ ಫಲದ ಮೇಲೆ 2 ಕ್ವಶನ್ಸ್ಗಳನ್ನು ತೆಗೆದು ಸೆಟ್ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉತ್ತರಗಳನ್ನು ಸಹಿತ ಅವಶ್ಯಕತೆ ಇದೆ ಅಂತಲ್ಲಿ ಇವುಗಳನ್ನು ಸಹಿತ ಅಥವಾ ಪ್ರಿಪ್ರೇಷನನ್ನು ಮಾಡಬೇಕು. ಧನ ಆವೇಶ ಹೊಂದಿರುವ ಪರಮಾಣುವಿನ ಘಟಕ ಪ್ರೋಟಾನ್. C614ನಲ್ಲಿರುವ ಪ್ರೋಟಾನ್ಗಳ ಸಂಖ್ಯೆ 6. ಬರಿದಾಗುವ ಸಂಪನ್ಮೂಲ ಪಳೆಯುಳಿಕೆ ಇಂಧನ. ಜಲಮಾಲಿನ್ಯಕ್ಕೆ ಕಾರಣಗಳು ನೀವು ಬಹಳಷ್ಟು ಬರಿಬೋದು. ಕೈಗಾರಿಕೆಗಳನ್ನು ಬರಿಬೋದು, ತ್ಯಾಜ್ಯಗಳ ವಿಸರ್ಜನೆ ಮಾಡ್ಬೋದು, ಚರಂಡಿಯ ನೀರಂತ ಬರೀಬೋದು. ಓಕೆ, ಇವೆಲ್ಲವುಗಳನ್ನು ನೀವು ಜಲಮಾಲಿನ್ಯಕ್ಕೆ ಕಾರಣಗಳನ್ನು ಬರೀರಿ. ಇನ್ನು ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮ. 1ನೇದು ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ತದೆ. ಆಮೇಲೆ ಬೆಳೆಯ ಇಳುವರಿ ಕಡಿಮೆ ಬರ್ತದೆ ಅನ್ನೋದನ್ನು ಬರೀರಿ.
ನೀರಾವರಿಯ ಆಧುನಿಕ ವಿಧಾನಗಳಲ್ಲಿ ತುಂತುರು ನೀರಾವರಿ ಮತ್ತು ಹನಿ ನೀರಾವರಿ ವಿಧಾನ ಅಂತ ಬರಿಬೋದು. ಲೋಹದ ಗುಣಲಕ್ಷಣಗಳು ತಮಗೆ ಗೊತ್ತಿದೆ. ಲೋಹಗಳ ಹೊಳಿತವೆ, ಕುಟ್ಯತೆ, ತನ್ಯತೆ, ಸೊ ಈ ಗುಣಗಳನ್ನು ಇರ್ತದೆ. ಆಮೇಲೆ ವಿಶೇಷವಾಗಿ ಶಾಖ ಮತ್ತು ವಿದ್ಯುತ್ನ ವಾಹಕಗಳಂತ ಬರಿಬೋದು. ಇನ್ನು ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲಿಕ್ಕೆ ಅಲ್ಯೂಮಿನಿಯಂ ತೆಳು ಹಾಳೆ ಬಳಸ್ತಾರೆ. ಕಾರಣ ಲೋಹದ ಕುಟ್ಯತೆಯ ಗುಣ. ಇದು ಸಸ್ಯ ಜೀವಕೋಶದ ಚಿತ್ರ ಮತ್ತು ಭಾಗಗಳನ್ನು ನೋಡ್ಕೊಡ್ರಿ. ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡು ಬರ್ತವೆ ಅಂದರೆ ಅದು ಕೋಶ ಕೇಂದ್ರ ಅಂತ ಬರಿಬೇಕು. ಭಾಗಗಳನ್ನು ಕೇಳಿದರೆ ಸೊ ಪ್ರಶ್ನೆ ಉತ್ತರ ಇತ್ತು. ವಸ್ತುವಿನ ಮೇಲೆ ಪ್ರಯೋಗವಾಗುತ್ತಿರುವ ಬಲ ಅದರ ಚಲನೆಯ ಸ್ಥಿತಿಯ ಬದಲಾವಣೆ ಅಥವಾ ಅದರ ಆಕಾರದ ಬದಲಾವಣೆಗೆ ಕಾರಣ. ಗುರುತ್ವಾಕರ್ಷಣ ಬಲ ಅಥವಾ ಗುರುತ್ವಾಕರ್ಷಣೆ ಅಂದರೆ ಏನು ಅಂತ ಕ್ವಶನ್ಸ್ ಕೇಳಿದ್ರೆ, ಭೂಮಿಯ ವಸ್ತುಗಳನ್ನು ತನ್ನಡೆಗೆ ಸೆಳೆಯೋದ್ರಿಂದ ಅವುಗಳು ಭೂಮಿಯ ಕಡೆಗೆ ಬೀಳ್ತವೆ. ಈ ಬಲವನ್ನೇ ಗುರುತ್ವಾಕರ್ಷಣ ಬಲ ಅಂತ ಕರಿತೀವಿ. ಇನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಬಳಸೋ ವಸ್ತುಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳ್ತಾರೆ. ಉಪ್ಪು, ಸಕ್ಕರೆ, ಸೋಡಾ ಬರಿಬೋದು. ಸಂಕೇತಗಳಲ್ಲಿ ಆಕ್ಸಿಜನ್ O, ತಾಮ್ರ Cu. ಮಾನವರಲ್ಲಿ ಶಬ್ದ ಧ್ವನಿ ತಂತುಗಳ ಕಂಪನಗಳಿಂದ ಉಂಟಾಗ್ತದೆ. ಇನ್ನು ಶಬ್ದ ಪ್ರಸಾರವಾಗುವುದು ಘನ, ದ್ರವ, ಅನಿಲ 3 ಮಾಧ್ಯಮಗಳ ಮೂಲಕ. ಶಕ್ತಿ ಸಂರಕ್ಷಣಾ ನಿಯಮ ತಮಗೆ ಗೊತ್ತಿದೆ. ಶಕ್ತಿ ಸೃಷ್ಟಿಸಲು ಬರೋದಿಲ್ಲ, ಲಯಗೊಳಿಸಲು ಬರೋದಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ನಾವು ಪರಿವರ್ತನೆಯನ್ನು ಮಾಡಬಹುದು. ಕಡೆ ಪ್ರಶ್ನೆ ಇತ್ತು, ಒಬ್ಬ ವ್ಯಕ್ತಿ ಸೈಕಲ್ ಸವಾರಿ ಮಾಡ್ತಾನೆ ಅಂತ ಭಾವಿಸಿದರೆ ಈ ಕ್ರಿಯೆಯಲ್ಲಿ ಶಕ್ತಿ ರೂಪಾಂತರವಾಗುತ್ತಿದೆ ಹೇಗೆ ಅಂತ ತಿಳಿಸಿ ಅಂತ ಕೇಳಿದರೆ, ಹೌದು, ಆತನ ಸ್ನಾಯು ಶಕ್ತಿ ಏನಾಗ್ತದಪ್ಪ ಅಂದ್ರೆ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆಯನ್ನು ಆಗ್ತದ ಅಂತ ನಾವೇನು ಮಾಡ್ಬೋದು, ಬರಿಬೋದು. ಇಷ್ಟು ಈ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೇನೆ ಅಂದರೆ 9ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಒಂದು ಸೇತುಬಂಧದ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳು, ಸೊ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕನ್ನು ಚರ್ಚೆ ಮಾಡಿದ್ದೀನಿ. ಸೊ ಮತ್ತೊಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ, ಸಮಾಜ ಆಗಿರ್ಬೋದು, ಆಮೇಲೆ ಗಣಿತ, ಇಂಗ್ಲೀಷ್ನ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತೀನಿ. ಸೊ ಆಲ್ರೆಡಿ ನಿಮ್ಮ 9ನೇ ತರಗತಿಗೆ ಬೇಕಾಗ್ತಕ್ಕಂಥ ಎಲ್ಲ ವಿಷಯಗಳ ಒಂದು ಕ್ವಶನ್ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಪ್ರೊವೈಡ್ ಮಾಡಿದ್ದೀವಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ಅವುಗಳನ್ನು ನೋಡಬೇಕು. ಸೊ ನೀವು ನೋಡಿದ ಕೂಡಲೇ ಲೈಕ್ಗಳನ್ನು ಮಾಡಬೇಕು, ಶೇರ್ಗಳನ್ನು ಮಾಡಬೇಕು. ಆಮೇಲೆ ನಿಮ್ಮ ಏನಾದರೂ ಸಂದೇಹಗಳಿದ್ದರೆ ತಾವುಗಳು ಕಮೆಂಟಲ್ಲಿ ಪಿನ್ನನ್ನು ಸಹಿತನೂ ಕೂಡ ಮಾಡ್ಬೋದು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀವಿ. ಸೊ ಅದನ್ನು ಕೂಡ ತಾವು ಏನು ಮಾಡ್ಬೋದು ಅಂತಂದರೆ ಫಾಲೋಗಳನ್ನು ಅಲ್ಲಿನೂ ಕೂಡ ಬಂದು ಜಾಯ್ನ್ ಆಗ್ಬೋದು. ಅಲ್ಲಿನೂ ಕೂಡ ಭಾಳಷ್ಟು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ಗಳನ್ನು ನಾವು ನಿಮಗೆ ಪ್ರೊವೈಡನ್ನು ಮಾಡ್ತೀವಿ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ ಹೊಸದಾಗಿರ್ತಕ್ಕಂಥ ವಿಡಿಯೋಗಳಲ್ಲಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಬಾಯ್.